ಬೇಲ್ ಮೇಲೆ ಹೊರಬಂದಿರುವಂತಹ ನಟ ದರ್ಶನ್ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ತಾನೇ ಮಾಡಿಕೊಂಡಂತಹ ಆ ಒಂದು ಎಡವಟ್ಟಿನಿಂದ ಇದೀಗ ಮತ್ತೊಮ್ಮೆ ಕೋರ್ಟ್ನ ಕಟಕಟೆ ಹತ್ತುವಂತಹ ಒಂದು ಆತಂಕ ಡಿ ಬಾಸ್ ಅಭಿಮಾನಿಗಳಲ್ಲಿ ಎದುರಾಗಿದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಪೂರ್ಣ ಪ್ರಮಾಣದ ಬೇಲ್ ಸಿಕ್ಕಿತ್ತು. ಪೂರ್ಣ ಪ್ರಮಾಣದ ಬೇಲ್ ಸಿಗೋಕ್ಕೂ ಮೊದಲು ಬೆನ್ನು ನೋವಿನ ಕಾರಣವನ್ನು ಒಡ್ಡಿ ನಟ ದರ್ಶನ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಇದೇ ಕಾರಣವನ್ನು ಕೊಟ್ಟಂತಹ ದರ್ಶನ್ ಪರ ವಕೀಲರು ಪೂರ್ಣ ಪ್ರಮಾಣದ ಜಾಮೀನನ್ನು ಕೊಡಿಸುವಂಥ ವಿಚಾರದಲ್ಲಿ ಸಕ್ಸಸ್ ಆಗಿದ್ದರು. ಜೊತೆಗೆ ಜಾಮೀನು ಕೊಟ್ಟಂತಹ ಕೋರ್ಟು ಒಂದಷ್ಟು ಷರತ್ತುಗಳನ್ನು ವಿಧಿಸಿತ್ತು. ಅಂದರೆ ಯಾರು ಈ ಪ್ರಕರಣದ ಸಾಕ್ಷಿಗಳೇನಿದ್ದಾರೆ ಅವರಿಗೆ ಪ್ರಭಾವವನ್ನು ಬೀರಬಾರ್ದು, ಜೊತೆಗೆ ಕೋರ್ಟ್ ವಿಚಾರಣೆಗೆ ತಪ್ಪದೇ ಹಾಜರಾಗಬೇಕು ಅನ್ನುವಂಥ ಒಂದು ಷರತ್ತನ್ನು ವಿಧಿಸಿತ್ತು. ಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹಾಜರಾಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಇದೇ ಏಪ್ರಿಲ್ 9ನೇ ತಾರೀಕು ಕೋರ್ಟ್ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ದರ್ಶನ್. ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಅವರಿಗೆ ಬೆನ್ನು ನೋವು ಇದೆ, ಜೊತೆಗೆ ಶೂಟಿಂಗ್ನ ಒತ್ತಡ ಇದೆ ಅಂತ ಹೇಳಿಬಿಟ್ಟು ಕೋರ್ಟ್ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಇದರಿಂದ ಅಸಮಾಧಾನಗೊಂಡಂತಹ ನ್ಯಾಯಾಧೀಶರು ದರ್ಶನ್ ಪರ ವಕೀಲರಿಗೆ ಕ್ಲಾಸನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು. ನಾವು ಷರತ್ತುಬದ್ಧ ಜಾಮೀನನ್ನು ಕೊಟ್ಟಂಥ ಸಂದರ್ಭದಲ್ಲೇ ನಾವು ಈ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ವಿ, ವಿಚಾರಣೆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಹೇಳಿ. ಆದರೆ ಯಾಕೆ ಹಾಜರಾಗಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ದರ್ಶನ್ ಪರ ವಕೀಲರಿಗೆ ನ್ಯಾಯಾಧೀಶರು ಮಾಡಿದರು. ಯಾವತ್ತು ನಟ ದರ್ಶನ್ ಜೈಲಿಗೆ ಅಂದರೆ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು, ಅದೇ ದಿನ ಸಂಜೆ ತನ್ನ ಬಂಟ ಧನ್ವೀರ್ ಅಭಿನಯದ ವಾಮನ ಚಿತ್ರ ಏನಿತ್ತು ಆ ಒಂದು ಸಿನಿಮಾದ ಪ್ರೀಮಿಯರ್ ಶೋಗೆ ಅವರು ಹಾಜರಾಗಿದ್ದರು. ಇದು ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕ್ತಾಯಿದೆ. ಜೊತೆಗೆ ಎಲ್ಲೋ ಒಂದು ಕಡೆ ನಟ ದರ್ಶನ್ನು ಸುಳ್ಳು ಹೇಳಿ ಕೋರ್ಟಿನ ಕೆಂಗಣ್ಣಿಗೆ ಗುರಿಯಾದ್ರ ಅನ್ನುವಂತಹ ಒಂದು ಅನುಮಾನ ಅಥವಾ ಒಂದು ಆತಂಕ ಇದೀಗ ದರ್ಶನ್ ಅಭಿಮಾನಿಗಳಲ್ಲಿ ಮೂಡಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಏಪ್ರಿಲ್ 9ನೇ ತಾರೀಕು ಕೋರ್ಟ್ ವಿಚಾರಣೆಗೆ ನಟ ದರ್ಶನ್ ಹಾಜರಾಗಬೇಕಾಗಿತ್ತು. ನಟ ದರ್ಶನ್ ಸೇರಿದಂತೆ ಉಳಿದಂಥ ಆರೋಪಿಗಳು ಯಾರಿದ್ರು ಅವರೆಲ್ಲರೂ ಕೂಡ ಹಾಜರಾಗಬೇಕಾಗಿತ್ತು. ಆದರೆ ದರ್ಶನನ್ನು ಅಂದರೆ ಪ್ರಮುಖವಾದಂಥ A2 ಆರೋಪಿಯಾಗಿರುವಂಥ ನಟ ದರ್ಶನ್ ವಿಚಾರಣೆಗೆ ಹಾಜರಾಗಿರಲಿಲ್ಲ. A1 ಆರೋಪಿಯಾಗಿದ್ದಂತಹ ನಟಿ ಪವಿತ್ರ ಗೌಡ ಕೋರ್ಟಿನ ವಿಚಾರಣೆಗೆ ಹಾಜರಾಗಿದ್ದರು. ಇದು ಒಂದು ಭಾಗ ಆಗಿದ್ದರೆ, ಮತ್ತೊಂದು ಭಾಗದಲ್ಲಿ ನಟ ದರ್ಶನ್ ಧನ್ವೀರ್ ಅಭಿನಯದ ವಾಮನ ಚಿತ್ರದ ಪ್ರೀಮಿಯರ್ ಶೋಗೆ ಹಾಜರಾಗಿದ್ದರು. ಇದು ಮೊದಲು ಮಾಡಿರುವಂತಹ ಒಂದು ಎಡವಟ್ಟು. ಮತ್ತೊಂದು ಎಡವಟ್ಟು ಏನು ಅಂತಂದರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾದಂಥ ಒಂದು ಸಾಕ್ಷಿ ಆಗಿರುವಂತಹ ನಟ ಚಿಕ್ಕಣ್ಣ ಏನಿದ್ದಾರಲ್ವಾ, ಚಿಕ್ಕಣ್ಣ ಜೊತೆ ನಟ ದರ್ಶನ್ ಕಾಣಿಸ್ಕೊಂಡಿರುವಂಥದ್ದು ಮತ್ತೊಂದು ಚರ್ಚೆಗೆ ಕಾರಣ ಆಗಿದೆ. ಸಿನಿಮಾ ನೋಡುವಂತಹ ಸಂದರ್ಭದಲ್ಲಿ ಸಾಕ್ಷಿ ಮೇಲೆ ಪ್ರಭಾವವನ್ನು ಡಿ ಬಾಸ್ ಬೀರಿದ್ರ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಎದ್ದಿದೆ. ಜಾಮೀನಿನ ಮೇಲೆ ಹೊರಗಿರುವಂತಹ ನಟ ದರ್ಶನ್ ಅವರು ಪ್ರಕರಣದ ಸಾಕ್ಷಿಯಾಗಿರುವಂತಹ ನಟ ಚಿಕ್ಕಣ್ಣ ಅವರನ್ನು ಭೇಟಿಯಾಗಿರುವಂಥದ್ದು ಎಲ್ಲೋ ಒಂದು ಕಡೆ ಸಾಕ್ಷಿ ನಾಶದ ಪ್ರಯತ್ನ ಮಾಡಿದ್ದಾರಾ ಅನ್ನುವಂತಹ ಒಂದು ಅನುಮಾನ, ಜೊತೆಗೆ ಒಂದು ಆತಂಕ ಇದೀಗ ಮೂಡ್ತಾ ಇರುವಂಥದ್ದು. ಬೆನ್ನು ನೋವನ್ನೂ ಲೆಕ್ಕಿಸದೆ ಆಪ್ತನ ಸಿನಿಮಾವನ್ನು ನಟ ದರ್ಶನ್ ಸುಮಾರು 3 ಗಂಟೆಗಳ ಕಾಲ ಕೂತ್ಕೊಂಡು ವೀಕ್ಷಣೆಯನ್ನು ಮಾಡಿದ್ದಾರೆ. ದರ್ಶನ್ ಮತ್ತು ಈ ಒಂದು ಗ್ಯಾಂಗ್ ಏನಿದೆಯಲ್ಲ, ಈ ಒಂದು ಗ್ಯಾಂಗ್ನ ಪ್ರಮುಖವಾದಂಥ ಒಂದು ಸಾಕ್ಷಿ ಚಿಕ್ಕಣ್ಣ ಏನಿದ್ದಾರೆ ಅವರು CRPC ಸೆಕ್ಷನ್ ಅಂದರೆ 164 ಅಡಿ ಜಡ್ಜ್ ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇದರ ಬೆನ್ನಲ್ಲೇ ನಟ ದರ್ಶನ್ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಭೇಟಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಇದಕ್ಕೆ ನೋಟಿಸನ್ನು ಕೂಡ ಅವರು ಪಡೆದಿದ್ದರು. ಎಲ್ಲೋ ಒಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಸಾಕ್ಷಿ ನಟ ಚಿಕ್ಕಣ್ಣ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಮುಂದೆ 164 ಸೆಕ್ಷನ್ ಅಡಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದರು. ಹೇಳಿಕೆಯನ್ನು ದಾಖಲು ಮಾಡಿದಂತಹ ಬೆನ್ನಲ್ಲೇ ನಟ ದರ್ಶನ್ ಪರಪ್ಪನಗರ ಜೈಲಿಗೆ ಶಿಫ್ಟ್ ಆಗಿದ್ದರು. ಅದಾದ ಬೆನ್ನಲ್ಲೇ ಅವರನ್ನು ಭೇಟಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಟ ದರ್ಶನ್ ಅವರನ್ನು ಭೇಟಿ ಮಾಡಿದ್ದು ಸರಿಯಲ್ಲ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅವರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿತ್ತು. ಕಾರಣ, ಜಡ್ಜ್ ಮುಂದೆ 164 ಸೆಕ್ಷನ್ ಅಡಿ ಹೇಳಿಕೆಯನ್ನು ದಾಖಲು ಮಾಡಿದಂಥ ನಟ ದರ್ಶನ್ ಪ್ರಕರಣದ ಪ್ರಮುಖವಾದಂಥ ಆರೋಪಿಯನ್ನು ಭೇಟಿ ಮಾಡಿದ್ದು ಸರಿಯಲ್ಲ ಅನ್ನುವಂತಹ ಒಂದು ಮಾಹಿತಿ ಅಡಿಯಲ್ಲಿ ಅವರನಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಅದಾದ ಬೆನ್ನಲ್ಲೇ ನನಗೆ ಈ ವಿಚಾರ ಗೊತ್ತಿರಲಿಲ್ಲ, ನಾನು 164 ಸೆಕ್ಷನ್ ಅಡಿ ನಾನು ಹೇಳಿಕೆಯನ್ನು ಕೊಟ್ಟಂತಹ ಬೆನ್ನಲ್ಲೇ ನಾನು ಆರೋಪಿಗಳನ್ನು ಭೇಟಿ ಮಾಡಬಾರ್ದಿತ್ತು ಅನ್ನುವಂಥ ವಿಚಾರ ನನಗೆ ಗೊತ್ತಿರಲಿಲ್ಲ, ನಾನು ಭೇಟಿಯಾಗಿದ್ದೆ, ಇನ್ನು ಮುಂದೆ ನಾನು ಭೇಟಿ ಆಗೋದಿಲ್ಲ ಅನ್ನುವಂಥ ಒಂದು ಅರ್ಥ ಬರುವಂಥ ರೀತಿಯಲ್ಲಿ ನಟ ಚಿಕ್ಕಣ್ಣ ಹೇಳಿದರು. ಅದಾದ ಬೆನ್ನಲ್ಲೇ ನಟ ದರ್ಶನ್ಗೆ ಪೂರ್ಣ ಪ್ರಮಾಣದ ಜಾಮೀನನ್ನು ಕೊಡುವಂಥ ಕೆಲಸವನ್ನು ಕೋರ್ಟ್ ಮಾಡಿತ್ತು. ಇದೀಗ ನಟ ದರ್ಶನ್ ಧನ್ವೀರ್ ಅಭಿನಯದ ವಾಮನ ಚಿತ್ರದ ಪ್ರೀಮಿಯರ್ ಶೋ ವೀಕ್ಷಣೆ ಸಂದರ್ಭದಲ್ಲಿ ಸುಮಾರು 3 ಗಂಟೆಗಳ ಕಾಲ
ನಟ ಚಿಕ್ಕಣ್ಣ ಅವರ ಜೊತೆ ಕುಳಿತುಕೊಂಡಿರುವಂಥದ್ದು. ಎಲ್ಲೋ ಒಂದು ಕಡೆ ಪ್ರಮುಖವಾದಂಥ ಸಾಕ್ಷಿಯ ಜೊತೆಗೆ ಅವರು ಕಾಲವನ್ನು ಕಳೆದು ಸಾಕ್ಷಿ ನಾಶವನ್ನು ಮಾಡುವಂಥ ಕೆಲಸವನ್ನು ನಟ ದರ್ಶನ್ ಮಾಡಿದ್ರಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಟ ದರ್ಶನ್ ಮಾಡಿರುವಂತಹ ಈ ಒಂದು ಎಡವಟ್ಟು ಮತ್ತೆ ಅವರಿಗೆ ಸಂಕಷ್ಟ ಎದುರಾಗಿದೆಯಾ ಅನ್ನುವಂತಹ ಒಂದು ಆತಂಕ ದರ್ಶನ್ ಅಭಿಮಾನಿಗಳಲ್ಲಿ ಮೂಡಿದೆ. ಎಲ್ಲೋ ಒಂದು ಕಡೆ ತನ್ನ ಬಂಟನ ಸಿನಿಮಾದ ಪ್ರಮೋಷನ್ ಮಾಡುವಂತಹ ವಿಚಾರದಲ್ಲಿ, ಪ್ರಮೋಷನ್ ಮಾಡುವಂತಹ ಸಂದರ್ಭದಲ್ಲಿ ಈ ಎರಡು ಎಡವಟ್ಟನ್ನು ನಟ ದರ್ಶನ್ ಮಾಡಿಕೊಂಡ್ರಾ ಅಂತ. ಒಂದು, ಬೆನ್ನು ನೋವಿನ ಕಾರಣವನ್ನು ಒಡ್ಡಿ ಕೋರ್ಟಿಗೆ ಹಾಜರಾಗಬೇಕಾಗಿತ್ತು, ಹಾಜರಾಗಿರಲಿಲ್ಲ. ಅದು ಮಾಡಿರುವಂತಹ ಮೊದಲ ಎಡವಟ್ಟು. ಮತ್ತೊಂದು ಎಡವಟ್ಟು, ಈ ಒಂದು ಪ್ರಕರಣದ ಪ್ರಮುಖವಾದಂಥ ಸಾಕ್ಷಿ ನಟ ಚಿಕ್ಕಣ್ಣ ಜಡ್ಜ್ ಮುಂದೆ 164 ಸೆಕ್ಷನ್ ಅಡಿ ಹೇಳಿಕೆಗಳನ್ನು ಕೊಟ್ಟಿದ್ದರು. ಅದರ ಬೆನ್ನಲ್ಲೇ ಪ್ರಮುಖವಾದಂಥ ಒಂದು ಸಾಕ್ಷಿಯ ಜೊತೆಗೆ 3 ಗಂಟೆಗಳ ಕಾಲ ಸಿನಿಮಾನೂ ನೋಡಿದ್ದು, ಎಲ್ಲೋ ಒಂದು ಕಡೆ ಸಾಕ್ಷಿ ನಾಶವನ್ನು ಮಾಡುವಂಥ ಕೆಲಸವನ್ನು ನಟ ದರ್ಶನ್ ಮಾಡಿದ್ರ ಅನ್ನುವಂತಹ ಈ ಒಂದು ಎಡವಟ್ಟು, ಅಂದರೆ ಈ ಎರಡು ಎಡವಟ್ಟುಗಳು ಇದೀಗ ಮತ್ತೊಮ್ಮೆ ನಟ ದರ್ಶನ್ಗೆ ಸಂಕಷ್ಟ ಎದುರಾಗಿದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಚಿಕ್ಕಣ್ಣಗಾಗಿರ್ಬೋದು ಅಥವಾ ನಟ ದರ್ಶನ್ಗೆ ಯಾವ ರೀತಿಯಾದಂತಹ ಒಂದು ತೀರ್ಮಾನವನ್ನು, ಒಂದು ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗತ್ತೆ. ಸೊ ನಿಮಗೆ ಈ ಒಂದು ನಟ ದರ್ಶನ್ ಬೆನ್ನು ನೋವಿನ ಕಾರಣವನ್ನು ಒಡ್ಡಿ ಕೋರ್ಟ್ ವಿಚಾರಣೆಗೆ ಆಗದೇ ತೀರುವಂಥದ್ದು, ಅದರ ಬೆನ್ನಲ್ಲೇ ಅದೇ ದಿನ ತನ್ನ ಬಂಟನ ಸಿನಿಮಾದ ಪ್ರೀಮಿಯರ್ ಶೋ ನೋಡಲಿಕ್ಕೆ ಹಾಜರಾಗಿರುವಂಥದ್ದು ಸರಿನಾ ಅಥವಾ ತಪ್ಪಾ ಅನ್ನುವಂಥ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.